ಮೈಸೂರಿನಲ್ಲಿ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಮೇಲೆ ಹಲ್ಲೆ ಮಾಡೋದಕ್ಕೆ ಯತ್ನಿಸಲಾಗಿದೆ ಅನ್ನೋ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮೂಡ ಹಗರಣದ ದೂರುದಾರ ಇವರು ಗಂಗರಾಜು ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಡಲಾಗಿದೆ. ಗಂಗರಾಜು ಕಾರನ್ನ ಅಡ್ಡಗಟ್ಟಿ ಕೊಲೆಗೆ ಯತ್ನಿಸಲಾಗಿದೆ. ಎಷ್ಟು ಅಪಾಯಕಾರಿ ನೋಡಿ. ಇವರು ಕಂಪ್ಲೇನೆಂಟ್, ಇವರು ದೂರುದಾರರು. ಅಂಥದ್ರಲ್ಲಿ ಇವರ ಕಾರನ್ನ ಅಡ್ಡಗಟ್ಟಿ ಕೊಲೆಗೆ ಯತ್ನಿಸಲಾಗಿದೆ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮೈಸೂರು ಪೊಲೀಸ್ ಆಯುಕ್ತರಿಗೆ ಗಂಗರಾಜು ಕಂಪ್ಲೇಂಟ್ ಕೊಟ್ಟಿದ್ರು. ಆಗಸ್ಟ್ 1ನೇ ತಾರೀಕು ಗಂಗರಾಜು ವಿರುದ್ಧ ಹಲ್ಲೆಗೆ ಯತ್ನ ನಡೆದಿತ್ತು. ಕುಟುಂಬದ ಜೊತೆ ಮೈಸೂರಿಗೆ ಬರೋ ವೇಳೆ ಈ ಘಟನೆ ನಡೆದಿತ್ತು. ಮೈಸೂರು ಶ್ರೀರಂಗಪಟ್ಟಣ ಮುಖ್ಯ ರಸ್ತೆಯಲ್ಲಿ ನಡೆದಿದ್ದಂತಹ ಘಟನೆ. ಇವರುಗಳೇ ಆರೋಪಿಗಳು ಅಂತ ಹೇಳಲಾಗಿದೆ. ಗಂಗರಾಜು ಅವರ ಕಾರನ್ನ ಅಡ್ಡಗಟ್ಟಿ ಹಲ್ಲೆಗೆ ಯತ್ನಿಸಿದ್ರು. 4 ಅಪರಿಚಿತರು ಗಂಗರಾಜು ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರಂತೆ. ಈಗ ಕಂಪ್ಲೇಂಟ್ ಆಗಿದೆ. ನಂಬರ್ ಪ್ಲೇಟ್ ಇಲ್ಲದ 2 ಬೈಕ್ನಲ್ಲಿ ಇವರು ಆಗಮಿಸಿದ್ರಂತೆ. ಸ್ವತಃ ಗಂಗರಾಜು ಅವರು ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಏನ್ ನಡೆದಿತ್ತು ಸರ್? ಮೇಡಮ್, ಅವತ್ತು ಸಂಡೇ ನಾನು 1ನೇ ತಾರೀಕು ನಾನು ಬೆಳಿಗ್ಗೆ 7:45ಗೆ ನಾನು, ನನ್ನ ಕುಟುಂಬ, ನನ್ನ ಮಗಳು, ನನ್ನ ಹೆಂಡತಿ, ನಾನು 3 ಜನ ನಾವು ತುರುವೇಕೆರೆ ಯಾವುದೋ ಒಂದು ಖಾಸಗಿ ನಾನು ವೈಯಕ್ತಿಕ ಕೆಲಸಕ್ಕೋಸ್ಕರ ಹೋಗ್ಬೇಕಿತ್ತು. ಅಲ್ಲೇ ಹೋಗಿ ತುರುವೇಕೆರೆಯಲ್ಲಿ ನನ್ನ ತಂಗಿ ಮತ್ತೆ ನನ್ನ ಭಾವ ಬೆಂಗಳೂರಿಂದ ಅವ್ರು ಬಂದಿದ್ರು. ಅವರು ನಾವು ಅಲ್ಲಿ ಮುಗಿಸ್ಕೊಂಡು ತಿರ್ಗಾ ಮತ್ತೆ ರಿಟರ್ನ್ ವಾಪಸ್ ಬರ್ಬೇಕಿತ್ತು. ನಾವು ಮೈಸೂರು 7:45 ಬಿಡ್ತೀವಿ. ಅಲ್ಲಿಂದ ರಿಟರ್ನ್ ವಾಪಸ್ ಬರ್ಬೇಕಾದ್ರೆ ಸುಮಾರು ಆಲ್ರೆಡಿ 1:45 ಆಗಿತ್ತು ಬಹುಶಃ. ಪಾಂಡವಪುರ ಕ್ರಾಸ್ ಮಾಡಿ, ಪಾಂಡವಪುರದ ಗಡಿ ಕ್ರಾಸ್ ಮಾಡಿ ಶ್ರೀರಂಗಪಟ್ಟಣ ಗಡಿ ಎಂಟ್ರಿ ಆಗ ರೋಡಲ್ಲಿ ಅಲ್ಲಿ ಯಾರೋ ಅಪರಿಚಿತರು ನನ್ನ ಹಿಂದೆ ವೆಹಿಕಲ್ ಫಾಲೋ ಆರೋ ನೋಡ್ಕೊಂಡು ಬಂದವರು ಅಲ್ಲಿ ಬಂದು ಮುಂದೆಗಡೆಗೆ 2 ವೀಲರ್ ಬಂದ್ರು. ಅದು ನಂಬರ್ ಪ್ಲೇಟ್ ಇಲ್ಲ, ಏನಿಲ್ಲ. 2 ವೀಲರ್ ಬಂದು ಅಡ್ಡ ಹಾಕಿರು. ಮುಂದೆಗಡೆ ಅಡ್ಡ ಹಾಕಿ ಲೆಫ್ಟಿಗೆ ಹಾಕು, ಸೈಡ್ಗೆ ಹಾಕೋ ಗಾಡಿ ಅಂತ ಹೇಳ್ಬಿಟ್ಟು ಗದರಿಸ್ತೆಲ್ಲ ಇದ್ರು. ನಾವು ಡೋರ್ ತೆಗಿಲಿಲ್ಲ, ಮತ್ತೆ ಗ್ಲಾಸ್ ಅವರು ಮೇಲೆ ಕೇರ್ಸ್ಕೊಂಡ್ಬಿಟ್ಟು ಭಯಬಿದ್ದು. ನಾನೇ ಡ್ರೈವಿಂಗ್ ಮಾಡ್ತಾ ಇದ್ದೆ, ಯಾಕೆಂದ್ರೆ ಮಗ ಬಂದಿರ್ಲಿಲ್ಲ ಅವತ್ತು. ಅವನ ಮನೆ ಮೈಸೂರಿನಲ್ಲಿ ಇದ್ದವನು. ಹಾಗಾಗಿ ನಾನೇ ಡ್ರೈವಿಂಗ್ ಮಾಡ್ತಾ ಇದ್ದೇನೆ. ನನ್ನ ಮಗಳು ನನ್ನ ಪಕ್ಕ ಕೂತಿದ್ದು, ಹೆಂಡತಿ ಹಿಂದೆಗಡೆ ಕೂತಿದ್ದು. ಅವಾಗ ಸೈಡ್ಗೆ ಗಾಡಿ ಹಾಕಕ್ಕೆ ಹೋಗ್ಲಿಲ್ಲ ನಾವು. ಗಾಬರಿ ಅದು ನಮ್ಮ ಮಗಳಿದ್ದಳಪ್ಪ, ನಿಲ್ಲಿಸ್ಬೇಡ, ನಡಿ ನಿಂತು. ಹಾಗೆ ನಾವು ಮುಂದೆ ಹೊಡಿತಾ ಇದ್ವಿ. ಮುಂದೆ ಬಂದು ಅಡ್ಡ ಹಾಕತ್ತಾರೆ, ಜರ್ಕೊಡ್ತಾರೆ. ಮತ್ತೆ ಆ ಟೈಮಲ್ಲಿ ಭಾನುವಾರ ಸಂಡೆ ಆಗಿರೋದ್ರೆ ವೆಹಿಕಲ್ಗಳು ಆ ಕಡೆಯಿಂದ ಸ್ಲೋ ಜಾಸ್ತಿ ಆಗಿತ್ತು, ಬತ್ತಲೇ ಇತ್ತು ವೆಹಿಕಲ್ಗಳು. ಆವಾಗ ವೆಹಿಕಲ್ ಹಿಂದೆಗಡೆ ಇದ್ದವರಿಗೆಲ್ಲ ಜಾಮ್ ಆಗ್ತಾ ಇತ್ತು. ನನ್ನ ಗಾಡಿ ಸ್ಲೋ ಆಯ್ತಲ್ಲ, ರೋಡ್ ಮಧ್ಯದಲ್ಲೇ ಅಡ್ಡ ಆಗ್ತಾ ಇದ್ರು. ವೆಹಿಕಲ್ ಹಿಂದೆಗಡೆ ಕೆಲವರು ತೊಂದರೆ ಆಯ್ತಲ್ಲ, ಅವೆಲ್ಲ ಆರೋ ನೋಡಿ ಶುರು ಹೋಗ್ಬಿಟ್ರು ಹಿಂದೆಗಡೆ ವೆಹಿಕಲ್. ಅವಾಗ ಏನ್ ಮಾಡ್ರು, ಇವ್ರು ಗಾಬರಿ ಆಗ್ಬಿಟ್ರು. ಗಾಬರಿ ಆಗಿ ಆ ರೋಡ್ ಕಂಜೆಸ್ಟೆಡ್ ರೋಡ್, ಆ ಕಡೆಯಿಂದ ಕಬ್ಬಿನ ಗಾಡಿಗಳೆಲ್ಲ ಓಡಾಡ್ತಾ ಇರ್ತವೆ. ಪಾಂಡವಪುರ ಸಕ್ಕರೆ ಫ್ಯಾಕ್ಟ್ರಿಗೆ ಹೋಗೋ ಗಾಡಿಗಳೆಲ್ಲ ಹೋಗ್ತಾ ಇರ್ತವೆ. ಅವಾಗ ಏನ್ ಮಾಡಿದ್ರು, ಇವ್ರು ಯಾವಾಗ ಆರೋ ನೋಡ್ಕೊಂಡು ವೆಹಿಕಲ್ಗಳೆಲ್ಲ ಆರೋ ನೋಡಿಯಕ್ಕೆ ಶುರು ಆಗ್ಬಿಟ್ರು. ಅವಾಗ ಗಾಬರಿ ಬಿದ್ದು ಹೊರಟೋಗ್ಬಿಟ್ರು. ಮತ್ತೆ ಅಲ್ಲಿಂದ ನಾವೇನಾದ್ರು ಗಾಬರಿ ಆಗಿ ತಿರ್ಗಾ ಮೈಸೂರು ಬೆಂಗಳೂರು ರೋಡಿಗೆ ಕನೆಕ್ಟ್ ಆಗಿ ಮೈಸೂರು ಕಡೆಗೆ ನಾನು ಬರ್ಬೇಕು. ಅಲ್ಲಿಂದ ಇಮಿಡಿಯೇಟ್ ಕಂಪ್ಲೇಂಟ್ ಮಾಡ್ಲಿಲ್ವಾ ಸರ್ ನೀವು? ಇಲ್ಲ, ನಾನು ಮೇಡಮ್ ಅಲ್ಲಿಂದ ಮುಂದಕ್ಕೆ ಬಂದೆ. 1 ನಿಮಿಷ ಕಂಟಿನ್ಯೂ ಮಾಡ್ತೀನಿ. ಮುಂದಕ್ಕೆ ಬಂದು ಅಲ್ಲಿ ಶ್ರೀರಂಗಪಟ್ಟಣ ಕ್ರಾಸ್ ಆಯ್ತು. ಬ್ರಿಡ್ಜ್ ಕ್ರಾಸ್ ಆಗಿ ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡ್ ಮಾಡಿ ಮುಂದೆ ಕ್ರಾಸ್ ಆಗಿ ಮೈಸೂರು ಗಡಿ ಎಂಟ್ರಿ ಆದ್ರೆ ಮತ್ತೆ ಅಲ್ಲಿ ಇಬ್ರು ಬಂದ್ರು. ಸೇಮ್ ಇದೇ ತರ 2 ವೀಲರ್ ವೆಹಿಕಲ್, ಇನ್ನೊಂದು ವೆಹಿಕಲ್ ಅಲ್ಲಿ ಬಂದು ಫಾಲೋ ಮಾಡಿ ಅವರು ಅಲ್ಲಿ ಮತ್ತೆ ಅಡ್ಡ ಹಾಕಿರುತ್ತೆ. ಅಲ್ಲೂ ಇದೇ ತರ ಅಡ್ಡ ಹಾಕಿ ಅಟ್ಯಾಕ್ ಮಾಡಿ ಟ್ರೈ ಮಾಡಿದ್ರು. ನಾವೇನ್ ಮಾಡುದು, ಅಲ್ಲೂ ಸಹ ಎಲ್ಲ ನಿಲ್ಸಿಲ್ಲ, ವೆಹಿಕಲ್ ನಿಲ್ಸಿಲ್ಲ, ಗಾಡಿನೂ ರೈಟ್ ಹಾಕಿದ್ರು. ಅಲ್ಲೂ ಮೈಸೂರು ಬೆಂಗಳೂರು ರೋಡಲ್ಲಿ ವೆಹಿಕಲ್ಗಳು ಪಾಸ್ ಆಗ್ತಾ ಇರೋದ್ರಿಂದ ಅಲ್ಲೂ ಸ್ವಲ್ಪ ಟ್ರಾಫಿಕ್ ಜಾಮ್ ಆದ್ರಿಂದ ಅಲ್ಲೂ ಗಾಬರಿಯಾಗಿ ಅವ್ರು ಹೊಟ್ಟೋಗ್ಬಿಟ್ರು. ಮತ್ತೆ ತಿರ್ಗಾ ನಾವೆಲ್ಲೂ ನಿಲ್ಸಕ್ ಹೋಗಿಲ್ಲ, ವಾಪಸ್ ಬಂದ್ಬಿಟ್ಟೆ. ಬಂದು ತಿರ್ಗಾ ನಾನೇನ್ ಮಾಡಿದೆ, ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಮಾಡ್ಲಿಲ್ಲ. ಯಾಕಂದ್ರೆ ನಾನು ವಕೀಲರ ಹತ್ರ ಸೆನ್ಸಿಟಿವ್ ಮ್ಯಾಟರ್ ಆಗಿರೋದ್ರಿಂದ ಬೇರೆ ತರ ತಿರುಗುತ್ತೆ, ವಕೀಲರ ಹತ್ರ ಡಿಸ್ಕಸ್ ಮಾಡಿ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮೇಡಮ್. ಓಕೆ, ಧನ್ಯವಾದಗಳು ಗಂಗರಾಜು ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿ. ಜೈಲಿನಲ್ಲಿ ಸಿಗರೇಟ್ಗಾಗಿ ಖೈದಿಗಳು ಪರದಾಡ್ತಾ ಇರುವಂತ ಅಪ್ಡೇಟ್ ಬರ್ತಾ ಇದೆ. ಬೀಡಿಗಾಗಿ ಕೂಡ ಸಿಕ್ಕಾಪಟ್ಟೆ ಬಡಿದಾಟ ಶುರುವಾಗಿದೆ. ಪರಪನಗ್ರಹಾರ ಜೈಲಿನಲ್ಲಿ ಖೈದಿಗಳು ಆಕ್ರೋಶಗೊಂಡಿದ್ದಾರೆ. ಏನೆಲ್ಲ ಮಾಡಿದ್ರು? ಇದು ರಿಪಬ್ಲಿಕ್ ಕನ್ನಡದ ಜೈಲ್ ಎಕ್ಸ್ಕ್ಲೂಸಿವ್. ಸುಧಾರಣೆ ಇನ್ನೂ ಆಗಿಲ್ವಾ ಹಾಗಾದ್ರೆ ಜೈಲಲ್ಲಿ ಅನ್ನುವಂಥ ಪ್ರಶ್ನೆ. ಅಷ್ಟೆಲ್ಲ ವರದಿ ಮಾಡಿದ್ವಿ, ದರ್ಶನ್ ಕೇಸಲ್ಲಿ ಅಷ್ಟೆಲ್ಲ ವರದಿ ಮಾಡಿದ್ವಿ, ಏನೆಲ್ಲ ಅಕ್ರಮಗಳು ನಡೀತಾ ಇದೆ ಅಂತ. ಇನ್ನೂ ಕೂಡ ಅಲ್ಲಿ ಬೀಡಿ ಸಿಗರೇಟ್ ಸಿಕ್ಕಿಲ್ಲ ಅಂತ ಬಡಿದಾಡಿದ್ದಾರೆ ಖೈದಿಗಳು. ಜೈಲ್ ಎಕ್ಸ್ಕ್ಲೂಸಿವ್ ಕೊಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನ್ ನಡೀತಾ ಇದೆ? ಖೈದಿಗಳನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ವಾ? ಸೊ ರಿಪಬ್ಲಿಕ್ ಕನ್ನಡದ ಜೈಲ್ ಎಕ್ಸ್ಕ್ಲೂಸಿವ್ ಏನೇನು ನಡೀತಾ ಇದೆ ಪರಪ್ಪನ ಅಗ್ರಹಾರದಲ್ಲಿ. ದರ್ಶನ್ ಏನೋ ಬಳ್ಳಾರಿಗೆ ಶಿಫ್ಟ್ ಆಗಾಯ್ತು.
ಬಟ್ ಪರಪ್ಪನಗ್ರಹಾರ ಜೈಲಲ್ಲಿ ಏನ್ ನಡೀತಾ ಇದೆ, ಇನ್ನೂ ಅದೇ ಪರಿಸ್ಥಿತಿ ಮುಂದುವರೆದಿದ್ಯಾ? ಹಾಗಾದ್ರೆ ಇನ್ನೂ ಸಾಕಷ್ಟು ಮಂದಿ ರೌಡಿ ಶೀಟರ್ಗಳು ಇಲ್ಲಿ ರೂಲ್ ಮಾಡ್ತಾ ಇದ್ದಾರಾ? ಈ ಎಲ್ಲ ಪ್ರಶ್ನೆಗಳು ಈ ದರ್ಶನ್ ಪ್ರಕರಣದ ನಂತರದಲ್ಲಿ ಪರಪ್ಪನಗ್ರಹಾರ ಜೈಲಿನಲ್ಲಿ ಸಿಗರೇಟ್ ನಿಷೇಧ ಮಾಡಲಾಗಿದೆ. ಸಿಗರೇಟ್ ನಿಷೇಧದಿಂದಾಗಿ ಖೈದಿಗಳು ರೊಚ್ಚಿಗೆದ್ದಿದ್ದಾರೆ. ಜೈಲು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿರುದ್ಧ ಖೈದಿಗಳು ರೊಚ್ಚಿಗೆದ್ಬಿಟ್ಟಿದ್ದಾರೆ. ಅಧಿಕಾರಿಗಳ ಮೇಲೆ ಚಪ್ಪಲಿ ಎಸೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಏನ್ ಬೇಕಾದ್ರೂ ಮಾಡ್ತಾರೆ ಖೈದಿಗಳು ಅನ್ನೋ ಪರಿಸ್ಥಿತಿ ಆಗೋಗಿದೆ. ಭಯ ಇದ್ರೆ ಹಿಂಗ್ಯಾಕ್ ಮಾಡ್ತಾರೆ ಅನ್ನೋ ಪ್ರಶ್ನೆನೂ ಕೂಡ ಹೇಳುತ್ತೆ. ಚಪ್ಪಲಿ ಎಸೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳ ಮೇಲೆ. ಹಾಗಾದ್ರೆ ಭಯನೇ ಇಲ್ವಾ ಅನ್ನೋ ಪ್ರಶ್ನೆ ಮೂಡತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಖೈದಿಗಳು ರಂಪಾಟ ಮಾಡಿದ್ದಾರೆ. ಬೀಡಿ ಬೇಕು, ಸಿಗರೇಟ್ ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇದುವರೆಗೂ ಕೂಡ ಇವೆಲ್ಲ ನೀಟಾಗಿ ಸಪ್ಲೈ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ಈಗ ಸಪ್ಲೈ ಎಲ್ಲ ಸ್ಟಾಪ್ ಆಗಿದೆ. ರೈಟ್, ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನವೀನ್ ಶೆಟ್ಟಿ ಕರಾಡಿ ಕನೆಕ್ಟ್ ಆಗಿದ್ದಾರೆ. ನವೀನ್ ಶೆಟ್ಟಿ, ಹಿಂದೆ ಇವೆಲ್ಲ ನಿರಾತಂಕವಾಗಿ ಸಪ್ಲೈ ಆಗ್ತಾ ಇತ್ತು ಅಂತ ಅನ್ಸುತ್ತೆ, ಈಗ ಸಿಗ್ತಾ ಇಲ್ಲ ಬೀಡಿ ಸಿಗರೇಟ್ ಇದೆಲ್ಲವೂ ಅಂತ ಪ್ರತಿಭಟನೆನ. ಇನ್ನೂ ಏನೆಲ್ಲ ನಡೆದಿದೆ ನವೀನ್ ಪರಪ್ಪನಗ್ರಹಾರ ಜೈಲಲ್ಲಿ? ಶ್ರೀಲಕ್ಷ್ಮಿ, ಪರಪ್ಪನಗ್ರಹಾರ ಜೈಲಿನ ಅಕ್ರಮಗಳನ್ನ ಒಂದೊಂದಾಗಿ ಏನು ರಿಪಬ್ಲಿಕ್ ಕನ್ನಡ ಏನು ಬಿಚ್ಚಿಟ್ಟಿತ್ತು, ಈ ಒಂದು ಪ್ರಕರಣದಲ್ಲಿ ಈಗ ಕಳೆದ ದರ್ಶನ್ ಏನು ಪರಪ್ಪನಗ್ರಹಾರ ಜೈಲಿಂದ ಬಳ್ಳಾರಿಗೆ ಶಿಫ್ಟ್ ಆದ ಬಳಿಕ ಜೈಲಿನಲ್ಲಿ ಏನು ಜೈಲಿನ ಒಳಗಡೆ ಇರುವಂತಹ ಮಳಿಗೆಯಲ್ಲೂ ಕೂಡ ಸಿಗರೇಟ್ ಮತ್ತು ಬೀಡಿಯನ್ನು ಏನು ಮಾರಾಟ ಮಾಡ್ತಾ ಇದ್ರು. ಅಂದ್ರೆ ಅಧಿಕೃತವಾಗಿ ಅಲ್ಲಿ ಬೀಡಿಯನ್ನ ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ, ಅದನ್ನ ಮಾರಾಟ ಮಾಡೋದನ್ನ ಕೂಡ ನಿಷೇಧ ಮಾಡಿದ್ರು. ಇದಾದ ಬಳಿಕ ಈಗ ಜೈಲಿನ ಒಳಗಡೆ ಅಲ್ಲಿ ಕೈದಿಗಳೇನಿದ್ದಾರೆ ಅವರು ಒಬ್ಬೊಬ್ಬರಾಗೇನೆ ಹೊರಗಡೆ ಬರೋದು, ಆ ಪ್ರತಿಭಟನೆ ಅನ್ನೋದು. ಕೆಲವರಲ್ಲಿ ಗಾಂಜಾ ವ್ಯಸನಿಗಳಿರ್ತಾರೆ, ಮಾದಕ ವ್ಯಸನಿಗಳಾಗಿ ಜೈಲಿಗೆ ಬೇರೆ ಬೇರೆ ಪ್ರಕರಣದಲ್ಲಿ ಪರಪ್ಪನಗ್ರಹಾರ ಜೈಲು ಸೇರಿರುವಂತವರು ಹಲವಾರು ಜನ ಇದ್ದಾರೆ. ಆದ್ರೆ ಈಗ ಇವರೆಲ್ಲರೂ ಕೂಡ ಇಲ್ಲಿ ಜೈಲು ಅಧಿಕಾರಿಗಳ ವಿರುದ್ಧ ನಮಗೆ ಬೀಡಿ ಸಿಗರೇಟ್ ಅನ್ನ ಮತ್ತೆ ಕೊಡಬೇಕು ಅಂತೇಳಿ ಏನು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇವತ್ತು ಕೂಡ ಜೈಲಿನ ಅಧಿಕಾರಿಗಳು ಯಾವಾಗ ಆ ಒಂದು ಕೈದಿಗಳು ಇರುವ ಕಡೆ ಹೋಗ್ತಾರೋ ಆಗ ಏನು ಅಧಿಕಾರಿಗಳಿಗೆ ಈ ಮತ್ತೆ ಪುನಃ ಬೀಡಿ ಸಿಗರೇಟ್ ಅನ್ನ ಮಾರಬೇಕು ಅಂತೇಳಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಜೈಲಿನ ಒಳಗಡೆ ಈ ಹಿಂದೆಯೂ ಕೂಡ ಕೇವಲ ಅಲ್ಲಿ ಒಳಗಡೆ ಸಿಗೋದಲ್ಲದೆ ಹೊರಗಡೆಯಿಂದ ಎಲ್ಲವೂ ಕೂಡ ಅಕ್ರಮವಾಗಿ ಬರುತ್ತೆ ಅನ್ನೋದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದಕ್ಕೆ ಕಾರಣವೂ ಕೂಡ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಕಾರಣ. ಯಾಕಂತ ಹೇಳಿದ್ರೆ ಮೊದಲು ಪ್ರಾರಂಭದಲ್ಲಿ ಎಲ್ಲವನ್ನ ಬಿಟ್ಟು ಈಗ ಟೈಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಕೂಡ ಅದಕ್ಕೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಕೆಲವರು ಅಡ್ವಾನ್ಸ್ ಆಗಿ ಒಂದಷ್ಟು ಹಣವನ್ನ ಕೊಟ್ಟಿರ್ತಾರೆ, ಅದಕ್ಕೆ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಅಕ್ರಮ ದಾರಿಗಳನ್ನು ಕಂಡಿರ್ತಾರೆ. ಇದೆಲ್ಲವೂ ಕೂಡ ಯಾವಾಗ ಬಂದ್ ಆಗುತ್ತೋ ಈಗ ಅಧಿಕಾರಿಗಳ ವಿರುದ್ಧವೇ ತಿರುಗಿ ಬಿದ್ದು ಇವತ್ತು ಯಾವಾಗ ಚೆಕಿಂಗ್ ಅಂತ ಒಳಗಡೆ ಪ್ರತಿದಿನ ಅಧಿಕಾರಿಗಳು ಹೋಗ್ತಾರೆ ಆಗ ಅಧಿಕಾರಿಗಳ ವಿರುದ್ಧವೇ ಚಪ್ಪಲಿಯನ್ನ ಎಸೆದು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಈಗ ಜೈಲಿನ ಒಳಗಡೆ ಒಂದು ರೀತಿಯ ಆತಂಕ ಸೃಷ್ಟಿಯಾಗಿರುವಂತದ್ದು ಏನಂತ ಹೇಳಿದ್ರೆ 5250ಕ್ಕೂ ಹೆಚ್ಚು ಜನ ಕೈದಿಗಳಿರುವಂತಹ ಪರಪ್ಪನ ಅಗ್ರಹಾರದಲ್ಲಿ ಭದ್ರತೆಗೆ ಇರುವಂತಹ ಸಿಬ್ಬಂದಿಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗಿರೋದ್ರಿಂದಾಗಿ ಅಧಿಕಾರಿಗಳಿಗೂ ಕೂಡ ಒಂದಷ್ಟು